Hello students, today we will look at 33rd and 34th session of Financial Management subject 5th semester. Okay, ಅಂದರೆ ಥರ್ಡ್ ಮತ್ತು ಫೋರ್ತ್ ಸೆಷನ್ ನಿಮ್ಮ ಯೂನಿಟ್ 4 ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಶ್ಯೂ ಆಫ್ ಶೇರ್ಸ್ನ ಬಗ್ಗೆ ಇವತ್ತು ನೋಡುವ. ಸೊ ಈ 33rd ಸೆಷನಲ್ಲಿ ನಮ್ಮ ಅಬ್ಜೆಕ್ಟಿವ್ ಏನಂದರೆ ಪಬ್ಲಿಕ್ ಇಶ್ಯೂ ಎಕ್ಸ್ಟರ್ನಲ್ ಪ್ರೊಸೀಜರನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದು. ಓಕೆ, ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಬ್ಲಿಕ್ ಇಶ್ಯೂ, ಏನು ಪಬ್ಲಿಕ್ ಇಶ್ಯೂ, ಪ್ರೊಸೀಜರ್ ಏನು. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಬ್ಲಿಕ್ ಇಶ್ಯೂ. ಸೊ ಪಬ್ಲಿಕ್ ಇಶ್ಯೂ ಈಸ್ ನಥಿಂಗ್ ಬಟ್ ಇಶ್ಯೂ ಆಫ್ ಶೇರ್ಸ್ ಟು ದ ಪಬ್ಲಿಕ್. ಸೊ ಇಕ್ವಿಟಿ ಶೇರ್ಸ್ ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಪಬ್ಲಿಕ್ಕಿಗೆ ಇಶ್ಯೂ ಆಗ್ತದೆ. ಸೊ ಪಬ್ಲಿಕ್ ಅಂದರೆ ಯಾರು? ಪಬ್ಲಿಕ್ ಪೀಪಲ್ ಲೈಕ್ ಅಸ್, ನಮಗೆ ಇನ್ ಜನರಲ್. ಸೊ ವೆನ್ ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಟು ದ ಪಬ್ಲಿಕ್, ವಾಟ್ ಈಸ್ ದ ಪ್ರೊಸೀಜರ್ ಕಂಪನಿ ನೀಡ್ ಟು ಫಾಲೋ ಅನ್ನೋ ಬಗ್ಗೆ ನಾವೀಗ ನೋಡುವ. ಸೊ ಫಸ್ಟ್ there are 9 steps which I am going to read and then I will explain each one in detail. Okay, so first one, appointment of merchant banker. Second one, applications to stock exchange. Third one, agreement with depository. Fourth one, appointment of underwriters. Fifth one, appointment of registrars to issue. Sixth one, appointment of bankers. Seventh one, appointment of brokers. Eighth one, appointment of advertising agency. Ninth one, issue of shares. ಸೊ ಇಷ್ಟು 9 ಸ್ಟೆಪ್ಸ್ ಈಗ ಪಬ್ಲಿಕ್ ಇಶ್ಯೂ ಅಲ್ಲಿ ಇರ್ತದೆ. ಸೊ ಈಗ ಒಂದಾದ ಮೇಲೆ ಒಂದನ್ನು ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್, ಹೂ ಈಸ್ ಅ ಮರ್ಚೆಂಟ್ ಬ್ಯಾಂಕರ್? ಸೊ ಮರ್ಚೆಂಟ್ ಬ್ಯಾಂಕರ್ ಈಸ್ ಅ ಎನಿ ಒನ್ ಪರ್ಸನ್ ಹೂ ಈಸ್ ಎಂಗೇಜ್ಡ್ ಇನ್ ದ ಇಶ್ಯೂ ಆಫ್ ಬಿಸ್ನೆಸ್ ಆಫ್ ಇಶ್ಯೂ ಮ್ಯಾನೇಜ್ಮೆಂಟ್. ಸೊ ಮರ್ಚೆಂಟ್ ಬ್ಯಾಂಕರ್ ಅಂದರೆ ಪರ್ಸನ್ ಆರ್ ಅ ಗ್ರೂಪ್ ಆಫ್ ಪರ್ಸನ್ಸ್ ಅಂತ ಹೇಳ್ಬೋದು ನಾವು, ಅಥವಾ ಇನ್ಸ್ಟಿಟ್ಯೂಟ್ ವಿಚ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಇಶ್ಯೂ ಮ್ಯಾನೇಜ್ಮೆಂಟ್. ಏನು ಇಶ್ಯೂ ಮ್ಯಾನೇಜ್ಮೆಂಟ್ ಅಂದರೆ ಈ ಪಬ್ಲಿಕ್ ಇಶ್ಯೂವನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅವರನ್ನು ನಾವು ಮರ್ಚೆಂಟ್ ಬ್ಯಾಂಕರ್ ಅಂತ ಹೇಳ್ತೇವೆ. ಸೊ ಹೀ ಈಸ್ ಅ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಹೂ ಹೆಲ್ಪ್ಸ್ ಇನ್ ದ ಫ್ಲೋಟೇಷನ್ ಆಫ್ ನ್ಯೂ ಶೇರ್ಸ್. ನೋಡಿ, ಅವನ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹೂ ಹೆಲ್ಪ್ಸ್ ಇನ್ ಫ್ಲೋಟೇಷನ್ ಆಫ್ ನ್ಯೂ ಶೇರ್ಸ್ ಅಂದರೆ ನ್ಯೂ ಇಶ್ಯೂ ಶೇರ್ ಮಾಡುವಾಗ ಕಂಪೆನಿ, ಅಥವಾ ನ್ಯೂ ಇಶ್ಯೂ ಶೇರ್ಸ್ ಮಾಡುವಾಗ, ಅಥವಾ ಕಂಪೆನಿ ಹೊಸ ಇಶ್ಯೂ ಆಫ್ ಶೇರ್ಸ್ ಮಾಡುವಾಗ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅಂಡರ್ ರೈಟಿಂಗ್ ಆಫ್ ಶೇರ್ಸ್, ನಾನು ಹೇಳ್ತೇನೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂದರೆ ಈಗ ಎಕ್ಸ್ಪ್ಲೇನ್ ಮಾಡುವಾಗ ಇಲ್ಲಿ ಅಂಡರ್ ರೈಟರ್ಸ್ ಅಂತ ಉಂಟು. ಮ್ಯಾನೇಜಿಂಗ್ ಆಫ್ ಸೆಕ್ಯೂರಿಟಿ ಇಶ್ಯೂ, ಏನೆಲ್ಲ ಅದರಲ್ಲಿ ಇಶ್ಯೂಗೆ ಬರ್ತದೆ ಬೇರೆ ಬೇರೆ ಇದು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ, ಪ್ರೊಸೀಜರ್ಸ್. ಸೊ ಪ್ರೊವಿಷನ್ ಆಫ್ ಅಡ್ವೈಸ್ ಆನ್ ಇನ್ವೆಸ್ಟ್ಮೆಂಟ್, ಅಡ್ವೈಸ್ ಕೊಡ್ತಾರೆ. ಸೊ ಇವರನ್ನು ನಾವು ಮರ್ಚೆಂಟ್ ಬ್ಯಾಂಕರ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಸ್ಟೆಪ್ ಈಸ್ ಅಪಾಯಿಂಟ್ಮೆಂಟ್ ಆಫ್ ದೀಸ್ ಮರ್ಚೆಂಟ್ ಬ್ಯಾಂಕರ್. ಸೊ ಕಂಪೆನಿ ಈಗ ಒಂದು ಇಶ್ಯೂ ಮಾಡುವಾಗ ಶೇರ್ಸನ್ನು ಪಬ್ಲಿಕ್ಕಿಗೆ ಫಸ್ಟ್ ಸ್ಟೆಪ್ ಏನಂದರೆ ಅಪಾಯಿಂಟ್ಮೆಂಟ್ ಆಫ್ ಮರ್ಚೆಂಟ್ ಬ್ಯಾಂಕರ್. ಮರ್ಚೆಂಟ್ ಬ್ಯಾಂಕರನ್ನು ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ಮರ್ಚೆಂಟ್ ಬ್ಯಾಂಕರನ್ನು ಅಪಾಯಿಂಟ್ ಮಾಡುವಾಗ ಅವರು ಏನು ನೋಡಬೇಕು? ಮರ್ಚೆಂಟ್ ಬ್ಯಾಂಕರ್ ಇದನ್ನೆಲ್ಲ ಮ್ಯಾನೇಜ್ ಮಾಡುವ ಹಾಗೆ ನೋಡಬೇಕು. ಅವ ಮತ್ತು ಇದನ್ನು ಮ್ಯಾನೇಜ್ ಮಾಡ್ತಾನೆ. ಸೊ ಇಲ್ಲಿ ನೋಡಿ ಅವನ ಫಂಕ್ಷನ್ಸ್ ಏನು ಮರ್ಚೆಂಟ್ ಬ್ಯಾಂಕರ್ ಇದು. ಸೊ ಸ್ಟೆಪ್ಸ್ ಆರ್ ಫಂಕ್ಷನ್ಸ್ ಆರ್ ಸರ್ವೀಸಸ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ಅಡ್ವೈಸರಿ ಸರ್ವೀಸ್, ಅಡ್ವೈಸ್ ಮಾಡ್ತಾರೆ ಕಂಪೆನಿಗೆ ಏನು ಮಾಡಬೇಕು, ಅವರು ಕಂಪೆನಿ ಯಾವ ರೀತಿ ಶೇರ್ಸನ್ನು ಇಶ್ಯೂ ಮಾಡಬೇಕು, ಎಷ್ಟು ಶೇರ್ಸನ್ನು ಇಶ್ಯೂ ಮಾಡಬೇಕು ಅನ್ನೋದರ ಬಗ್ಗೆ. ಪ್ರಿಪ್ರೇಷನ್ ಆಫ್ ಬೇಸಿಕ್ ಡಾಕ್ಯುಮೆಂಟ್ಸ್ 21 days ಬಿಫೋರ್. ಈಗ ಇಶ್ಯೂ ಆಫ್ ಶೇರ್ಸ್ ಪಬ್ಲಿಕ್ಗೆ ಮಾಡುವ ಮೊದಲು ಕೆಲವು ಬೇಸಿಕ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕು ಕಂಪೆನಿ, ಅದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕರ್ ಮಾಡಿಕೊಡ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ಅದರ್ ಮರ್ಚೆಂಟ್ ಬ್ಯಾಂಕರ್, ಈಗ ಒಬ್ಬ ಮೇನ್ ಮರ್ಚೆಂಟ್ ಬ್ಯಾಂಕರ್ ಅಂತ ಇತ್ತು ಮತ್ತು ಇನ್ನೊಬ್ಬರಿಗೆ ಕಾಂಟ್ರಾಕ್ಟ್ ಕೊಡ್ಬೋದು ಅವರು ಇಶ್ಯೂ ಮಾಡಲಿಕ್ಕೆ ಕಂಪ್ಲೀಟ್ ಮ್ಯಾನೇಜ್ಮೆಂಟನ್ನು. ಸೊ ಅದು ಅಪಾಯಿಂಟ್ಮೆಂಟ್ ಆಫ್ ಅದರ್ ಮರ್ಚೆಂಟ್ ಬ್ಯಾಂಕರ್ಸ್. ಫೋರ್ತ್ ಒನ್, ಪ್ರಿಪ್ರೇಷನ್ ಆಫ್ ಅದರ್ ಡಾಕ್ಯುಮೆಂಟ್ಸ್. ಈಗ ಕೆಲವು ಡಾಕ್ಯುಮೆಂಟ್ ಬೇಕಾಗ್ತದೆ ಕಂಪೆನಿಗೆ, ಏನು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಡ್ಯೂ ಡೆಲಿಜೆನ್ಸ್ ಸರ್ಟಿಫಿಕೇಟ್ ಬೇಕು. ಅಂದರೆ ಒಂದು ಪಬ್ಲಿಕ್ ಇಶ್ಯೂ ಮಾಡುವಾಗ ಶೇರ್ಸಿಗೆ ಇದೆಲ್ಲ ಕಂಪೆನಿ ಮತ್ತು ಇದರ ನಡುವೆ ಬೇಕು, ಇದನ್ನೆಲ್ಲ ಪ್ರಿಪೇರ್ ಮಾಡುವುದು ಕಂಪೆನಿಗೆ. ಪ್ರಿಪ್ರೇಷನ್ ಆ್ಯಂಡ್ ಫೈಲಿಂಗ್ ಆಫ್ ಫೈನಲ್ ಪ್ರಾಸ್ಪೆಕ್ಟಸ್. ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರಾಸ್ಪೆಕ್ಟಸ್ ಅಂದರೆ ಕಂಪೆನಿ ಪಬ್ಲಿಕ್ಕಿಗೆ ಶೇರ್ ಇಶ್ಯೂ ಮಾಡುವಾಗ ಮಾಡುವಂಥ ಡಾಕ್ಯುಮೆಂಟ್. ಸೊ ಈ ಡಾಕ್ಯುಮೆಂಟನ್ನು ಅವರು ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು, ಆಮೇಲೆ ಮಾಡಬೇಕು ಮತ್ತು ಅದನ್ನು ಫೈಲಿಂಗ್ ಮಾಡಬೇಕು ರಿಜಿಸ್ಟ್ರಾರಲ್ಲಿ.
ಎಲೊಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಎಲೊಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಅದನ್ನು ಅಂದರೆ ಯಾರು ಏನು ಮಾಡಬೇಕು, ಬ್ಯಾಂಕರ್ಸ್ ಏನು ಮಾಡಬೇಕು, ಇದನ್ನೆಲ್ಲ ಅವರು ನೋಡಿಕೊಳ್ತಾರೆ. ಸೊ ಇವರು ಮರ್ಚೆಂಟ್ ಬ್ಯಾಂಕರನ್ನು, ಸೊ ಇವರನ್ನು ಅವರು ಅಪಾಯಿಂಟ್ ಮಾಡಬೇಕು ಫಸ್ಟ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕರ್, ವಾಟ್ ಈಸ್ ಈ ಡೂಯಿಂಗ್, ವಾಟ್ ಆರ್ ದ ಸರ್ವಿಸಸ್. ನಾವು ಸೆಕೆಂಡ್ ಸ್ಟೆಪ್ ಏನಂದರೆ ನೋಡಿ, ಅಪ್ಲಿಕೇಶನ್ಸ್ ಟು ಸ್ಟಾಕ್ ಎಕ್ಸ್ಚೇಂಜ್. ಸೊ ಕಂಪನಿಗೆ ವಿಲ್ಲಿಂಗ್ ಉಂಟು ಪಬ್ಲಿಕ್ ಇಶ್ಯೂ ಮಾಡಲಿಕ್ಕೆ. ಸೊ ಏನು ಮಾಡಬೇಕು ಅವರು ಅಪ್ಲಿಕೇಶನ್ ಬರೀಬೇಕು ಸ್ಟಾಕ್ ಎಕ್ಸ್ಚೇಂಜಿಗೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದೇರ್, ಸಿಮಿಲರ್ಲಿ ವಿ ಹ್ಯಾವ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವರಡಿಗೆ ಅವರ ಅಪ್ಲಿಕೇಶನ್ ಹಾಕಬೇಕು, ನಮಗೆ ಕಂಪನಿ ವಾಂಟ್ಸ್ ಟು ಇಂಟ್ರೆಸ್ಟೆಡ್ ಇನ್ ಇಶ್ಯೂ ಆಫ್ ಶೇರ್ಸ್ ಟು ದ ಪಬ್ಲಿಕ್ ಅಂತ. ನೆಕ್ಸ್ಟ್ ಅಗ್ರಿಮೆಂಟ್ ವಿತ್ ದ ಡಿಪಾಸಿಟ್ರಿ. ಈಗ ಡಿಪಾಸಿಟ್ರಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾರತದಲ್ಲಿ NSDL ಅಂತ ಉಂಟು, CSDL ಅಂತ ಉಂಟು. ಅಂದರೆ ಇದು ಎರಡು ಡಿಪಾಸಿಟ್ರಿ ಸರ್ವಿಸಸ್. ಅಂದರೆ ಈಗ ಕಂಪನಿ ಡೈರೆಕ್ಟ್ ಪಬ್ಲಿಕ್ಗೆ ಹೋಗಲಿಕ್ಕೆ ಆಗೋದಿಲ್ಲ, ಕಂಪನಿ ಹಣವನ್ನು ಡಿಪಾಸಿಟರಿ ಮೂಲಕ ಹೋಗಬೇಕು. ಸೊ ಕಂಪನಿಗೆ ಈಗ ಈವನ್ ದೋ ಕಂಪನಿ ಇಶ್ಯೂಡ್ ಶೇರ್ಸ್ ಟು ದ ಪಬ್ಲಿಕ್, they cannot directly collect money of the public. So it has to come through depository. So depository is a agency which collects all these funds from shareholders and then it is transferred to company's account. Of course it is a middleman ಥರ ಒಂದು ಹೇಳ್ಬೋದು ನಾವು. ಸೊ ಡಿಪಾಸಿಟ್ರಿಯನ್ನು ಅಲಾಟ್ ಅಗ್ರಿಮೆಂಟ್ ಮಾಡಬೇಕು ಅವರೊಟ್ಟಿಗೆ, ಹೇಗೆ ಅವರ ಶೇರ್ಸ್ ಕೊಡ್ತಾರೆ ಅದರೆಲ್ಲ ಬಗ್ಗೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಅಂಡರ್ ರೈಟರ್ಸ್. ನೋಡಿ, ಸಮ್ಟೈಮ್ಸ್ ನಾನು ಹಾಗೆ ಹೇಳಿದೆ ಅಂಡರ್ ರೈಟಿಂಗ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅಂಡರ್ ರೈಟಿಂಗ್ ಅಂದರೆ ಈಗ ಕಂಪನಿ ಸಮ್ಟೈಮ್ಸ್ ಮೆ ನಾಟ್ ಬಿ ಏಬಲ್ ಟು ಇಶ್ಯೂ ಶೇರ್ಸ್ ಟು ದ ಪಬ್ಲಿಕ್, ಅಥವಾ ಪಬ್ಲಿಕ್ಕಿಗೆ ಇಶ್ಯೂ ಮಾಡುವಾಗ ಅವರಿಗೆ ದೇ ಮೆ ನಾಟ್ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ದೇ ವಿಲ್ ಗೆಟ್ 100% ಮನಿ ಫ್ರಮ್ ದ ಪಬ್ಲಿಕ್. ಸೊ ದೇ ಮೇ ಅಪಾಯಿಂಟ್ ಅ ಥರ್ಡ್ ಪಾರ್ಟಿ, ಬೇರೆಯವರನ್ನು ಅಪಾಯಿಂಟ್ ಮಾಡಿ ಆ ಪರ್ಪಸ್ಸಿಗೆ ಅವರಿಂದ ಹಣ ಕಲೆಕ್ಟ್ ಮಾಡ್ಬೋದು. ಸೊ ದೀಸ್ ಅಂಡರ್ ರೈಟರ್ಸ್ ವಿಲ್ ಇಶ್ಯೂ ಶೇರ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ ಇಶ್ಯೂ ಶೇರ್ಸ್ ಮಾಡುವ ಬದಲು ಅಂಡರ್ ರೈಟರ್ಸ್ ವಿಲ್ ಇಶ್ಯೂ ದ ಶೇರ್ಸ್. ಯಾರಿಗೆ? ಪಬ್ಲಿಕ್ಕಿಗೆ. ಓಕೆ, ಸೊ ಅಂಡರ್ ರೈಟರ್ ವಿಲ್ ಕಮ್ ಇನ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ದೆನ್ ದ ಕಂಪನಿ. ಸೊ ಕಂಪನಿಗೆ ಆ ರೆಸ್ಪಾನ್ಸಿಬಿಲಿಟಿ ಇರುವುದಿಲ್ಲ. ನಾವೀಗ ಕಾಂಟ್ರಾಕ್ಟ್ ಕೊಟ್ಟ ಹಾಗೆ, ಓಕೆ, ನಮಗೆ ಒಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಇನ್ನೊಬ್ಬರಿಗೆ ಕಾಂಟ್ರಾಕ್ಟ್ ಕೊಡ್ಬೋದು. ಅದೇ ರೀತಿ ದಿಸ್ ಪ್ರೊಸೀಜರ್ ಆಫ್ ಅಂಡರ್ ರೈಟಿಂಗ್ ಇಸ್ ಆಲ್ಸೋ ಕಾಂಟ್ರಾಕ್ಟ್ ಗಿವನ್ ಬೈ ದ ಕಂಪನಿ ಟು ಕಂಪ್ಲೀಟ್ಲಿ ಲುಕ್ ಇನ್ ಟು ಇಶ್ಯೂ ಆಫ್ ಶೇರ್ಸ್ ಟು ದ ಥರ್ಡ್ ಪಾರ್ಟಿ ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಅಂಡರ್ ರೈಟರ್ಸ್. ನೆಕ್ಸ್ಟ್ ರಿಜಿಸ್ಟ್ರಾರ್ ಟು ದ ಇಶ್ಯೂ. ಸೊ ಈ ಇಶ್ಯೂಸನ್ನು ನೋಡಿಕೊಳ್ಳಿಕ್ಕೆ, ಇಶ್ಯೂ ಆಫ್ ಶೇರ್ಸನ್ನು ನೋಡಿಕೊಳ್ಳಿಕ್ಕೆ ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್ ಟು ದ ಇಶ್ಯೂ ಅಂದರೆ ಈ ಇಶ್ಯೂವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ರಿಜಿಸ್ಟ್ರಾರ್ ಅನ್ನೋದನ್ನು ಅಪಾಯಿಂಟ್ ಮಾಡಿಕೊಳ್ಬೇಕು ಕಂಪನಿ. ಆಮೇಲೆ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್. ನೋಡಿ, ಈಗ ತುಂಬ ಹಣ ಡೀಲ್ ಆಗ್ತದೆ, ಅಂದರೆ ಕಂಪನಿ ಡೈರೆಕ್ಟ್ ನಾನು ಹೇಳಿದೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಕಂಪನಿ ಹ್ಯಾಸ್ ಟು ನೇಮ್ ದ ಬ್ಯಾಂಕರ್. ಅಫ್ಕೋರ್ಸ್ ಡಿಪಾಸಿಟ್ರಿ ಇರ್ತದೆ, ಅಂಡರ್ ರೈಟರ್ಸ್ ಇರಬಹುದು ಅಥವಾ ಇರದೇ ಇರಬಹುದು, ಕಂಪನಿಗೆ ಕಾನ್ಫಿಡೆನ್ಸ್ ಇದ್ದರೆ. ಆದರೆ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್ ಅಂದರೆ ದ ಪೀಪಲ್ ಹೂ ಕಲೆಕ್ಟ್ ಮನಿ ಫ್ರಾಮ್ ದ ಪಬ್ಲಿಕ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಸೊ ನಿಮ್ಮ ಎಲ್ಲ ಹಣವನ್ನು ಆ ಬ್ಯಾಂಕಿಗೆ ಹೋಗ್ತದೆ. ಸೊ ನಾವು ಏನು ಕಂಪನಿ ಹಣ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ತೇವೆ ಅಥವಾ ನಾವೇನು ಕೊಡ್ತೇವೆ ದ್ಯಾಟ್ ವಿಲ್ ಗೋ ಟು ಬ್ಯಾಂಕರ್. ಸಿಮಿಲರ್ಲಿ ಅಪಾಯಿಂಟ್ಮೆಂಟ್ ಆಫ್ ಬ್ರೋಕರ್ಸ್. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕಂಪನಿ ಇಶ್ಯೂ ಆಫ್ ಶೇರ್ಸ್ ಮಾಡುವಾಗ ಲಾಟ್ಸ್ ಆಫ್ ಶೇರ್ಸ್ ಆರ್ ಇಶ್ಯೂಡ್. ಸೊ ಇನ್ ಬಿಟ್ವೀನ್ ಬ್ರೋಕರ್ಸ್ ಅಂತ ಬರ್ಬೋದು ಅಲ್ಲಿ. ಓಕೆ, ಕಂಪನಿ ಮೇ ಹ್ಯಾವ್ ಅ ಬ್ರೋಕರ್. ಸೊ ಬ್ರೋಕರ್ ಬಂದು ಅದರಲ್ಲಿ ಅಪಾಯಿಂಟ್ ಮಾಡ್ಬೋದು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂದರೆ ಏನು? ನಮಗೆಲ್ಲರಿಗೂ ಗೊತ್ತುಂಟು, ವೆನ್ ಇಶ್ಯೂ ಆಫ್ ಶೇರ್ಸ್ ಈಸ್ ಡನ್ ಫಾರ್ ದ ಪಬ್ಲಿಕ್ ವಾಂಟ್ಸ್ ಟು ನೋ, ಅಂದರೆ ಪಬ್ಲಿಕ್ ಗೊತ್ತಾಗಬೇಕು ಏನಾಗ್ತಾ ಉಂಟು. ಸೊ ಅದಕ್ಕೆ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಬೇಕು ಅವರಿಗೆ, ಅಥವಾ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಸೊ ಅಪಾಯಿಂಟ್ಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಹ್ಯಾಸ್ ಟು ಬಿ ಡನ್ ಬೈ ದ ಕಂಪನಿ. ಓಕೆ, ಮತ್ತು ಲಾಸ್ಟಿಗೆ ಇಶ್ಯೂ ಆಫ್ ಶೇರ್ಸ್. ಸೊ ಲಾಸ್ಟ್ ಸ್ಟೆಪ್ ಇನ್ ಪಬ್ಲಿಕ್ ಇಶ್ಯೂ ಈಸ್ ಇಶ್ಯೂ ಆಫ್ ಶೇರ್ಸ್. ಸೊ ಈ 9 ಸ್ಟೆಪ್ಸ್ ಪಬ್ಲಿಕ್ ಇಶ್ಯೂ ಅಲ್ಲಿ ಇರ್ತದೆ, ಪಬ್ಲಿಕ್ ಇಶ್ಯೂ ಆಫ್ ಶೇರ್ಸಲ್ಲಿ ಇರ್ತದೆ. ಮತ್ತು ಈ ಇಶ್ಯೂ ಆಫ್ ಶೇರ್ಸಲ್ಲಿ ಕೆಲವು ಸ್ಟೆಪ್ಸ್ ಉಂಟು, ಅದನ್ನು ಈಗ ನೋಡಿಕೊಳ್ಳುವ. ನೋಡಿ, ಇದು ಮರ್ಚೆಂಟ್ ಬ್ಯಾಂಕರ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಶ್ಯೂ ಆಫ್ ಶೇರ್ಸ್. ಈಗ ಇಶ್ಯೂ ಆಫ್ ಶೇರ್ಸ್ ಹೇಗೆ ಮಾಡಬೇಕು? ಒಂದು, ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟಸ್. ಸೊ ಫಸ್ಟ್ ಸ್ಟೆಪ್ ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟಸ್. 2, ಕನ್ವೀನಿಂಗ್ ದ ಪ್ರೆಸ್ ಕಾನ್ಫರೆನ್ಸ್ ಆರ್ ಪ್ರೆಸ್ ಮೀಟ್. 3, ಡಿಸ್ಪ್ಯಾಚ್ ಆಫ್ ಅಪ್ಲಿಕೇಶನ್ ಫಾರ್ಮ್. 4th, ಓಪನಿಂಗ್ ಆಫ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್.
5th, closure of subscription list. 6th, allotment of shares. And 7th one, listing of shares. ನೋಡಿ, ಈಗ ಈ 9 ಸ್ಟೆಪ್ಸ್ ಏನು ಪಬ್ಲಿಕ್ ಇಶ್ಯೂ ಅಲ್ಲಿ ಇರುವಂಥದ್ದು. ಪಬ್ಲಿಕ್ ಇಶ್ಯೂ ಆಫ್ ಶೇರ್ಸ್ ಮಾಡುವಾಗ ಈ 9 ಸ್ಟೆಪ್ ಬೇಕು. ಈ 8 ಸ್ಟೆಪ್ ಆದಮೇಲೆ 9th ಸ್ಟೆಪ್ ಬರೋದು ಇಶ್ಯೂ ಆಫ್ ಶೇರ್ಸ್. ಓಕೆ, ಈ ಇಶ್ಯೂ ಆಫ್ ಶೇರ್ಸಲ್ಲಿ ಇವರು ಇಷ್ಟು ಕೆಲಸವನ್ನು ಮಾಡಬೇಕು. ಓಕೆ, ಒಂದು ಸ್ಟೆಪ್ಪಲ್ಲಿಗೆ ಒಂದು ಸ್ಟೇಜ್, ಅದು ಲಾಸ್ಟ್ ಸ್ಟೇಜ್ ಇಶ್ಯೂ ಆಫ್ ಶೇರ್ಸ್. ಸೊ ಇಶ್ಯೂ ಆಫ್ ಶೇರ್ಸ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಫಾಲೋ ದೀಸ್ 7 ಸ್ಟೆಪ್ಸ್. ಸೊ ಏನೆಲ್ಲ? ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟಸ್. ನಾನು ಆಗಲೇ ಹೇಳಿದೆ, ಪ್ರಾಸ್ಪೆಕ್ಟಸ್ ಇಸ್ ಅ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಬೈ ದ ಕಂಪನಿ ವೆನ್ ದೇ ಗೋ ಫಾರ್ ಪಬ್ಲಿಕ್ ಇಶ್ಯೂ. ಪಬ್ಲಿಕ್ಕಿಗೆ ಹೋಗುವಾಗ, ಇಶ್ಯೂ ಮಾಡುವಾಗ ಶೇರ್ಸ್, ಅವರು ಪ್ರಾಸ್ಪೆಕ್ಟಸನ್ನು ಪ್ರಿಪೇರ್ ಮಾಡಬೇಕು, ಅದನ್ನು ಅವರು ಫೈಲ್ ಮಾಡಬೇಕು. ಸೆಕೆಂಡ್, ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕು. ನಾವು ಹೀಗೆ ಶೇರ್ಸ್ ಹೋಗ್ತಿದ್ದೇವೆ, ಇಷ್ಟು ಶೇರ್ಸ್ ಕಲೆಕ್ಟ್ ಮಾಡ್ತೇವೆ ಅಂಥೇಳಿ ಪ್ರೆಸ್ ಕಾನ್ಫರೆನ್ಸ್ ನೀವು ನೋಡ್ಬೋದು. ಈಗ ಎಲ್ಲ ಪ್ರೆಸ್ ಕಾನ್ಫರೆನ್ಸ್, ಪ್ರೆಸ್ ಮೀಟ್ ಅಂತ ಹೇಳ್ತೇವೆ, ಹಾಗೆ ಕರಿಬೇಕು. ನೆಕ್ಸ್ಟ್, ಡಿಸ್ಪ್ಯಾಚ್ ಆಫ್ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಫಾರ್ಮ್ ಇರ್ತದೆ, ಯಾಕಂದರೆ ಪಬ್ಲಿಕ್ಕಿಗೆ ಕೊಡೋದು, ಪಬ್ಲಿಕ್ ಅಪ್ಲಿಕೇಶನ್ ಹಾಕಬೇಕು. ಸೊ ಅದಕ್ಕೊಂದು ಫಾರ್ಮ್ ಬೇಕು. ಸೊ ಆ ಫಾರ್ಮನ್ನು ಡಿಸ್ಪ್ಯಾಚ್ ಮಾಡಬೇಕು ಇಡೀ ಬೇರೆ ಬೇರೆ ಬ್ಯಾಂಕ್ಗಳಿಗೆ. ಬ್ಯಾಂಕ್ ಟು ದ ಇಶ್ಯೂ ಅಂತ ಹೇಳಿದ್ದೇವೆ ನೋಡಿ, ಮತ್ತು ಬೇರೆ ಬೇರೆ ಪ್ಲೇಸಿಗೆ ಇಡೀ ಈಗ ಭಾರತದಲ್ಲಿ ಆಗ್ಬೋದು ಅದು. ಸೊ ಡಿಸ್ಪ್ಯಾಚ್ ಆಗಬೇಕು. ನೆಕ್ಸ್ಟ್, ಓಪನಿಂಗ್ ಆಫ್ ದ ಸಬ್ಸ್ಕ್ರಿಪ್ಷನ್ ಲಿಸ್ಟ್. ಈಗ ನೋಡಿ, ಅವರೊಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ಬೋದು. ನಾನು ಈ ಮಂತಿನ 1st 30th ಪಬ್ಲಿಕ್ ಇಶ್ಯೂಗೆ ಇಡ್ತಿದ್ದೇನೆ, ಸೊ ಯು ಕ್ಯಾನ್ ಅಪ್ಲೈ ಅಂಥೇಳಿ ಸಬ್ಸ್ಕ್ರಿಪ್ಷನ್ ಲಿಸ್ಟ್ ಇದು ಮಾಡ್ಬೋದು. ಕ್ಲೋಸರ್ ಆಫ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್, ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಪಬ್ಲಿಕ್ಕಿಗೆ ಅವರು ಈ ಡೇಟನ್ನು ಕೊಡ್ಬೋದು, ಕ್ಲೋಸ್ ಮಾಡ್ತೇವೆ ಅಂತ. ಆಮೇಲೆ ಅಲಾಟ್ಮೆಂಟ್ ಆಫ್ ಶೇರ್ಸ್. ನೋಡಿ, ಈಗ ಅಪ್ಲಿಕೇಶನ್ ಬಂದಿರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಗೆ 1,00,000 ಶೇರ್ಸ್ ಬೇಕು. ಓಕೆ, ಶೇರ್ಸ್, ನಾಟ್ ರುಪೀಸ್, ಶೇರ್ಸ್. ಸೊ ಈ 1,00,000 ಶೇರ್ಸ್ ಅವರು ಪಬ್ಲಿಕ್ಕಿಗೆ ಹೋದಾಗ ನೋಡಿ, ಫಾರ್ ಎಕ್ಸಾಂಪಲ್ 2 lakhs ಬಂತು ಅಪ್ಲಿಕೇಶನ್ಸ್. ಹಾಗೇನು ಮಾಡಬೇಕು, ಅವರು 1,00,000 ಅವರಿಗೆ ಮಾತ್ರ ಕೊಡಬೇಕು. ಸೊ ಹೇಗೆ ಡಿವೈಡ್ ಮಾಡ್ತಾರೆ? ಸೊ ಅದು ಅಲಾಟ್ಮೆಂಟ್ ಆಫ್ ಶೇರ್ಸ್. ನೆಕ್ಸ್ಟ್ ಈಸ್ ಲಿಸ್ಟಿಂಗ್ ಆಫ್ ಶೇರ್ಸ್. ಲಿಸ್ಟಿಂಗ್ ಆಫ್ ಶೇರ್ಸ್ ಅಂದರೆ ಈ ಒಂದ್ಸಲ ಇದು ಅಲಾಟ್ಮೆಂಟ್ ಆದಮೇಲೆ ದೇ ಹ್ಯಾವ್ ಟು ಲಿಸ್ಟ್ ದ್ಯಾಟ್ ಶೇರ್ಸ್. ಓಕೆ, ದ್ಯಾಟ್ಸ್ ಕಾಲ್ಡ್ ಆಸ್ ಲಿಸ್ಟಿಂಗ್ ಆಫ್ ಶೇರ್ಸ್. ಅಂದರೆ ದೇ ಹ್ಯಾವ್ ಟು ಲಿಸ್ಟ್ ದ್ಯಾಟ್ ಶೇರ್ಸ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಟಿಮೇಟ್ಲಿ. ಓಕೆ, ಸೊ ಅದನ್ನು ಲಿಸ್ಟಿಂಗ್ ಅಂದರೆ ಆ ಲಿಸ್ಟ್ ಪ್ರಿಪೇರ್ ಮಾಡೋದು. ಓಕೆ, ದೀಸ್ ಆರ್ ದ ಪಾರ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ಸ್ಟೆಪ್ಸ್. ಸೊ ಓಕೆ, ಇಶ್ಯೂ ಆಫ್ ಶೇರ್ಸಲ್ಲಿ ದೀಸ್ ಆರ್ ದ ಸ್ಟೆಪ್ಸ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ 9 ಸ್ಟೆಪ್ಸ್ ಇನ್ ಇಶ್ಯೂ ಆಫ್ ಶೇರ್ಸ್. ಸೊ ಈ ಇಶ್ಯೂ ಆಫ್ ಶೇರ್ಸ್ ಅಂತ ಬಂದಾಗ, ಲಾಸ್ಟ್ ಸ್ಟೆಪ್ ಬಂದಾಗ, ಇಶ್ಯೂ ಆಫ್ ಶೇರ್ಸಲ್ಲಿ ಇಷ್ಟು ಮಾಡಬೇಕು ಕಂಪನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ steps involved in public issue. Okay, external procedure. Let us move to another concept of right issue or rights issue, which is also part of this chapter, and which will be the 34th session of our financial management subject for the 5th semester. Okay, now let us understand what is this public rights issue. Okay, so I have given meaning here. Meaning, right issue is a issue of new shares to the existing shareholders. Nodi, alli very clearly it is given. It is given to the existing shareholders through a formal letter of information. So rights issue andre enu? Rights issue is nothing but issue of new shares to the existing shareholders. ಈಗ ನಾನು ನೋಡಿ ಹೇಳಿದೆ, ಪಬ್ಲಿಕ್ ಇಶ್ಯೂ ಅಲ್ಲಿ ಕಂಪನಿ ಇಶ್ಯೂ ಶೇರ್ಸ್ ಟು ದ ಪಬ್ಲಿಕ್. ಓಕೆ, ಸೊ ನ್ಯೂ ಶೇರ್ಸ್ ಕಂಪನಿಗೆ ಬೇಕಾದಾಗ, ಹಣ ಬೇಕಾದಾಗ ಏನು ಮಾಡ್ಬೋದು ಅವರು? ದೇ ಕ್ಯಾನ್ ಗೋ ಫಾರ್ ಪಬ್ಲಿಕ್ ಫಾರ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಫಾರ್ ಕಲೆಕ್ಷನ್ ಆಫ್ ಫಂಡ್ಸ್. ಸೇಮ್ ವೇ ಏನು ಮಾಡ್ಬೋದು ಅಂದರೆ, ವೆನ್ ಕಂಪನಿ ಈಸ್ ಇನ್ ನೀಡ್ ಆಫ್ ಮನಿ, ದೇ ಕ್ಯಾನ್ ಗೋ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಸೇ ದ್ಯಾಟ್ ವಿ ಆರ್ ಇಶ್ಯೂವಿಂಗ್ ನ್ಯೂ ಶೇರ್ಸ್ ಓನ್ಲಿ ಟು ಯು. ಓಕೆ, ನಿಮಗೆ ಮಾತ್ರ ಇಶ್ಯೂ ಮಾಡ್ತೇವೆ ಥ್ರೂ ಅ ಫಾರ್ಮಲ್ ಲೆಟರ್ ಆಫ್ ಇಂಟಿಮೇಷನ್. ಇಂಟಿಮೇಷನ್ ಅಂದರೆ ಇನ್ಫಾರ್ಮೇಷನ್ ಕೊಡುವುದು ಅವರಿಗೆ, ಅಥವಾ ಇನ್ಫಾರ್ಮೇಷನ್. ಸೊ ಇದನ್ನು ನಾವು ರೈಟ್ಸ್ ಇಶ್ಯೂ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ರೈಟ್ಸ್ ಇಶ್ಯೂ? ಸೊ ರೈಟ್ಸ್ ಇಶ್ಯೂ ಈಸ್ ನಥಿಂಗ್ ಬಟ್ ಇಶ್ಯೂ ಆಫ್ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ನ್ಯೂ ಇಶ್ಯೂ, okay, to the existing shareholders. Now these shares are offered to the existing shareholders in proportion to the shares already held by them. ನಾವು ಇದನ್ನು ಹೇಗೆ ಅವರು ಕೊಡ್ಬೋದು?
ನಾವು ಫಾರ್ ಎಕ್ಸಾಂಪಲ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಒಂದು ಕಂಪನಿಯಲ್ಲಿ ಇನ್ಫೋಸಿಸ್, ಆಗ ನಾನು ಎಕ್ಸಾಂಪಲ್ ಕೊಟ್ಟೆ. ಇನ್ಫೋಸಿಸಲ್ಲಿ ಒಬ್ಬನಿಗೆ 100 ಶೇರ್ಸ್ ಇದ್ದಾರೆ, ಎಕ್ಸ್ ಅಂತ ಹೇಳುವವ, ವೈ ಅವನಿಗೆ 200 ಶೇರ್ಸ್ ಉಂಟು. ಹೇಗೆ ಇವರು ಈಗ ರೈಟ್ಸ್ ಇಶ್ಯೂ ಕೊಡ್ತಾರೆ? ಸೊ ಅಲ್ಲಿ ಹೇಗೆ ಕೊಡ್ತಾರಂದರೆ ಇನ್ ಪ್ರಪೋರ್ಷನ್ ಟು ದ ಶೇರ್ಸ್ ಆಲ್ರೆಡಿ ಹೆಲ್ಡ್ ಬೈ ದೆಮ್. ಅಂದರೆ ಈಗ ಎಕ್ಸ್ 100 ಶೇರ್ಸ್ ಉಂಟು, ಅವನಿಗೆ 50 ಶೇರ್ಸ್ ಕೊಡ್ಬೋದು. 200 ಶೇರ್ಸ್ ಇರುವ ವೈ ಅವರಿಗೆ 100 ಶೇರ್ಸ್ ಕೊಡ್ಬೋದು, ಯಾಕಂದರೆ ಈಕ್ವಲ್ ಪ್ರಪೋರ್ಷನ್ ಆಗಬೇಕು ಅಲ್ವಾ. ಸೊ 50% ಆಫ್ ಶೇರ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ಅಂತ ಹೇಳಿದರೆ, ಅವರು 100 ಶೇರ್ಸ್ ಇದ್ದರೆ ಅವನಿಗೆ 50 ಶೇರ್, 200 ಶೇರ್ಸ್ ಇದ್ದರೆ ಅವರಿಗೆ 100 ಶೇರ್ಸ್. ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ರೈಟ್ಸ್ ಇಶ್ಯೂ ಈಸ್ ಇಶ್ಯೂ ಆಫ್ ನ್ಯೂ ಶೇರ್ಸ್ ಟು ದ existing shareholders through a formal letter of information, and this is offered in proportion to the shares already held by them. ಅಂದರೆ ಪಬ್ಲಿಕ್ಕಿಗೆ ಹೋಗುವ ಮೊದಲು ಶೇರ್ಸನ್ನು ಇವರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಕೊಡುವಂಥದ್ದು. ನಾವು ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ರೈಟ್ ಶೇರ್ಸ್? ಏನು ಇರ್ತದೆ ಫೀಚರ್ಸ್? ಸೊ ಫೀಚರ್ಸ್ ಇಲ್ಲಿ ಏನಿರ್ತದೆ ಅಂದರೆ, ಇಟ್ ಈಸ್ ಆಫರ್ಡ್ ಬೈ ದ ಎಕ್ಸಿಸ್ಟಿಂಗ್ ಕಂಪನೀಸ್ ಓನ್ಲಿ. ಯಾಕಂದರೆ ಇಲ್ಲಿ ನ್ಯೂ ಕಂಪನಿ ಸಾಧ್ಯವೇ ಇಲ್ಲ, ನ್ಯೂ ಕಂಪನಿಯಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ಸ್ ಹೋಲ್ಡರ್ಸ್ ಇರುವುದೇ ಇಲ್ಲ. ಸೊ ಆ ಕಾನ್ಸೆಪ್ಟ್ ನೀವು ಅರ್ಥ ಮಾಡಿಕೊಳ್ಬೇಕು. ವೆನ್ ಇಟ್ ಈಸ್ ರೈಟ್ಸ್ ಇಶ್ಯೂ, ಇಟ್ ಈಸ್ ಆಫರ್ಡ್ ಓನ್ಲಿ ಬೈ ದ ಎಕ್ಸಿಸ್ಟಿಂಗ್ ಕಂಪನಿ, ನಾಟ್ ಅ ನ್ಯೂ ಕಂಪನಿ. ನ್ಯೂ ಕಂಪನಿ ಕೊಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಕ್ಯಾನ್ ಬಿ ಮೇಡ್ ಐದರ್ ಆಫ್ಟರ್ 2 years of formation or 1 year after its first issue of shares. ನೋಡಿ, ಇಲ್ಲಿ 2 ಕಂಡೀಷನ್ಸ್ ಉಂಟು. ಸೊ ಎನಿ ಆಫ್ ದ ಕಂಡೀಷನ್ ಫುಲ್ಫಿಲ್ಲಿಂಗ್ ಇಸ್ ಸಫಿಷಿಯಂಟ್ ಫಾರ್ ದ ಕಂಪನಿ, ಆ್ಯಂಡ್ ದ್ಯಾಟ್ ಈಸ್ ಐದರ್ 2 years ಆಫ್ ಫಾರ್ಮೇಷನ್. ಒಂದು ಕಂಪನಿ ರೈಟ್ಸ್ ಇಶ್ಯೂ ಕೊಡುವಾಗ ಅವರಿಗೆ 2 ವರ್ಷ ಆಗಿರಬೇಕು ಕಂಪನಿ ಸ್ಟಾರ್ಟ್ ಮಾಡಿ, ಅಥವಾ ಅಟ್ಲೀಸ್ಟ್ 1 ವರ್ಷ ಅವರು ಫಸ್ಟ್ ಇಶ್ಯೂ ಮಾಡಿದ ಮೇಲೆ ಇರಬೇಕು. ಈಗ ನೋಡಿ, ಹೊಸ ಇಶ್ಯೂ ಮಾಡುವಾಗ ಅವರು ಏನು ಮಾಡಬೇಕು? ಕಂಪನಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಕೊಡುವಾಗ ಶೇರ್ಸನ್ನು ಐದರ್ ದೇ ಹ್ಯಾವ್ ಟು ಸಿ ವೆದರ್ ದೇ ಹ್ಯಾವ್ ಪಾಸ್ಟ್ 2 year ಆರ್ ದೇ ಹ್ಯಾವ್ ಟು ಸಿ ದೇ ಹ್ಯಾವ್ ಪಾಸ್ಟ್ 1 year ಆಫ್ಟರ್ ದ ಇಶ್ಯೂ ಆಫ್ ಶೇರ್ಸ್. ಥರ್ಡ್ ಈಸ್ ಶೇರ್ಸ್ ಕ್ಯಾನ್ ಆಲ್ಸೋ ಆಫರ್ಡ್ ಟು ದ ಪಬ್ಲಿಕ್ ಆಫ್ಟರ್ ದ ರೈಟ್ಸ್ ಆಫ್ ದ ಶೇರ್ ಹೋಲ್ಡರ್ ಈಸ್ ಸ್ಯಾಟಿಸ್ಫೈಡ್. ಸೊ ಅವ್ರ ರೈಟ್ಸ್ ಇಶ್ಯೂ ಅಂತ ಹೇಳಿದರು, ಈಗ ಎಲ್ಲ ಶೇರ್ ಹೋಲ್ಡರಿಗೆ ಸಿಕ್ಕಿದ ಮೇಲೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ, the shareholders are satisfied, then they can give that shares to the other shareholders. ಅಂದರೆ ಪಬ್ಲಿಕ್ಗೆ ಕೊಡ್ಬೋದು. ಪಬ್ಲಿಕ್ ಅಂದರೆ ದ ಪೀಪಲ್ ಇನ್ ದ ಸೊಸೈಟಿ. ಸೊ ಒನ್ಸ್ the shareholders are satisfied, they can also go for this rights issue to the public. Okay, the rights can be taken by the company by passing a special resolution. ಸೊ ಈ ರೈಟ್ಸ್ ಶೇರ್ಸ್ ಮಾಡಬೇಕಾದ್ರೆ ಅಥವಾ ರೈಟ್ಸ್ ಇಶ್ಯೂ ಕೊಡಬೇಕಾದ್ರೆ ಕಂಪನಿ ಮೀಟಿಂಗಲ್ಲಿ ಸ್ಪೆಷಲ್ ರೆಸೊಲ್ಯೂಷನ್ ಮಾಡಬೇಕಾಗ್ತದೆ. ಸೊ ಅವರು ಮೀಟಿಂಗಲ್ಲಿ ಸ್ಪೆಷಲ್ ರೆಸೊಲ್ಯೂಷನಲ್ಲಿ ಡಿಸೈಡ್ ಮಾಡಬೇಕು, ನಾವು ಹೀಗೆ ಕಂಪನಿ ಈಸ್ ಗೋಯಿಂಗ್ ಫಾರ್ ರೈಟ್ಸ್ ಇಶ್ಯೂ, ಸೊ ವಿ ರಿಕ್ವೈರ್ ಟು ಹ್ಯಾವ್ ಅ ರೈಟ್ಸ್ ಇಶ್ಯೂ ಅಂತ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಆ್ಯಂಡ್ ರೈಟ್ಸ್ ಆರ್ ನಾಟ್ ನಾರ್ಮಲಿ ಅಂಡರ್ ರಿಟನ್. ನಾನು ಆಗ ಹೇಳಿದೆ ಅಂಡರ್ ರಿಟನ್ ಅಂದರೆ ಏನು ಅಥವಾ ಅಂಡರ್ ರೈಟಿಂಗ್ ಅಂದರೆ ಏನು. ಸೊ ಅಂಡರ್ ರೈಟಿಂಗ್ ಈಸ್ ಅ ಕಾನ್ಸೆಪ್ಟ್ ವೇರ್ company is going for a outside person to issue its shares. ಅಂದರೆ when they feel that they are not possible to get the money, they may go for outside party to take the complete responsibility of issue of shares. ಸೊ ಅದು ಮಾಡ್ಬೋದು. ಅದು ಯಾವಾಗ ಅಂಡರ್ ರಿಟರ್ನ್. ಆದರೆ ಈಗ ಇದನ್ನು ಸಪರೇಟ್ ಬೇರೆಯವರಿಗೆ ಇದನ್ನು ಕಾಂಟ್ರಾಕ್ಟ್ ಕೊಡಲಿಕ್ಕೆ ಆಗೋದಿಲ್ಲ. ನೀವು ರೈಟ್ಸ್ ಇಶ್ಯೂ ಮಾಡಿ ಅಂತ ಕಂಪನಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಟ್ ಈಸ್ ಗಿವನ್ ಟು ದ existing shareholders only. So this is all about rights shares, rights issue of shares. So my dear students, in this particular video I have explained you with regard to issue of shares, external procedure, ಏನು ಪ್ರೊಸೀಜರ್ ಉಂಟು ಇಶ್ಯೂ ಆಫ್ ಶೇರ್ಸಲ್ಲಿ, 9 steps I told very clearly, starting from appointment of merchant banker to the issue of shares. ಸೊ ಇದರ ನಡುವೆ ನಾನು ಹೇಳಿದೆ ಮರ್ಚೆಂಟ್ ಬ್ಯಾಂಕರ್ ಅಂದರೆ ಏನು, ವಾಟ್ ಡಸ್ ಹಿ ಡೂ, ಏನವನ ಫಂಕ್ಷನ್, ವಾಟ್ ಆರ್ ಹಿಡ್ಸ್ ಡ್ಯೂಟೀಸ್ ಅಥವಾ ಸರ್ವಿಸಸ್, ಆ್ಯಂಡ್ ಲಾಸ್ಟಿಗೆ ಹೇಳಿದೆ ಇಶ್ಯೂ ಆಫ್ ಶೇರ್ಸ್ ಅಂದರೆ ಏನು ಮಾಡಬೇಕು ಇಶ್ಯೂ ಆಫ್ ಶೇರ್ಸಲ್ಲಿ. ಓಕೆ, ಹೇಗೆ ಇಶ್ಯೂ ಆಫ್ ಶೇರ್ಸ್ ಮಾಡಬೇಕು, ವಾಟ್ ಆರ್ ದ ಪ್ರೊಸೀಜರ್ ಅಂತ 7 ಪಾಯಿಂಟನ್ನು ನಿಮಗೆ ಇಶ್ಯೂ ಆಫ್ ಶೇರ್ಸಲ್ಲಿ ಹೇಳಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಇನ್ ಇಶ್ಯೂ ಆಫ್ ಶೇರ್ಸ್ 9 points and 7 points. Okay, so first 9 steps are related to
ನೋಡಿ ಇಲ್ಲಿ ಇಶ್ಯೂ ಆಫ್ ಶೇರ್ಸ್, ದೆನ್ ಅಂದರೆ ಸ್ಟೆಪ್ಸ್, ದೆನ್ ಲಾಸ್ಟ್ 7 ಪಾಯಿಂಟ್ಸ್ ಆರ್ ರಿಲೇಟೆಡ್ ಟು ಓನ್ಲಿ ಸ್ಟೆಪ್ಸ್ ಫಾಲೋಡ್ ಇನ್ ಇಶ್ಯೂ ಆಫ್ ಶೇರ್ಸ್. ಓಕೆ, ಸೊ ಇದು 33rd ಸೆಷನ್. 34th ಸೆಷನ್ಗೆ ನಾವು ಹೋಗಬೇಕಾದ್ರೆ ನಾನು ಹೇಳಿದೆ ಇದು ಆಲ್ ಅಬೌಟ್ ರೈಟ್ಸ್ ಇಶ್ಯೂ ಅಂತ. ರೈಟ್ಸ್ ಇಶ್ಯೂ ಅಂದರೆ ಈಗ ನಾವು ಪಬ್ಲಿಕ್ಕಿಗೆ ಇಶ್ಯೂ ಮಾಡುವ ಹಾಗೆ ಶೇರ್ಸನ್ನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಇಶ್ಯೂ ಮಾಡುವಂಥದ್ದು ಕಂಪೆನಿ. ಸೊ ಐ ಹೋಪ್ ದೀಸ್ 2 ಕಾನ್ಸೆಪ್ಟ್ಸ್ clears your concept understanding on financial management issue of shares. Thank you.